ನಮಸ್ಕಾರ ಸ್ನೇಹಿತರೆ, ಗ್ರ್ಯಾಂಡ್ ಸೆಡ್ಡಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕನ್ನಡದ ನಟರಿಗೆ ನಾಡು ನುಡಿ ನೆಲ ಜಲ ಇದರ ಬಗ್ಗೆ ಅಭಿಮಾನ ಇಲ್ಲವಾ? ಹೋರಾಟಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಯಾಕೆ ಹಿಂಜರಿತಾರೆ? ಮೇಲ್ನೋಟಕ್ಕೆ ನೋಡೋದಾದರೆ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಜೊತೆಗೆ ಒಗ್ಗಟ್ಟಿನ ಕೊರತೆ ಕೂಡ. ಕೆಲವು ಬಾರಿ ಏನಾಗುತ್ತೆ ಅಂದರೆ, ಈ ಹೋರಾಟಗಳನ್ನು ಸಂಘಟನೆ ಮಾಡಿದವರು ನಮ್ಮ ನಟರನ್ನು ದುರುಪಯೋಗಪಡಿಸ್ಕೊಂಡಿರೋ ನಿದರ್ಶನಗಳು ಕೂಡ ಇದ್ದಾವೆ. ಇದರಿಂದ ಕೂಡ ನಮ್ಮ ನಟರು ಕೆಲವು ಬಾರಿ ಇಂಥ ಹೋರಾಟಗಳಿಂದ ದೂರ ಉಳಿಯೋ ಮನಸ್ಸು ಮಾಡ್ತಾರೆ. ಅದೇನೇ ಇರಲಿ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣನವ್ರಿಗೆ, ಕಿಚ್ಚ ಸುದೀಪ್ ಅವ್ರಿಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ, ಜಗ್ಗೇಶ್ ಅವ್ರಿಗೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರಿಗೆ, ಧ್ರುವ ಸರ್ಜಾ ಅವ್ರಿಗೆ, ದುನಿಯಾ ವಿಜಿ ಅವ್ರಿಗೆ, ಲೂಸ್ ಮಾದ ಯೋಗಿ ಅವ್ರಿಗೆ ನಮ್ಮ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅವಕಾಶ ಸಿಕ್ಕಿದಾಗೆಲ್ಲ ಇವರು ಕನ್ನಡದ ಪರವಾಗಿ ಮಾತಾಡ್ತಾನೆ ಬಂದಿದ್ದಾರೆ, ಧ್ವನಿ ಎತ್ತದಾನೆ ಬಂದಿದ್ದಾರೆ, ಕನ್ನಡದ ಪರವಾಗಿ ನಿಂತಿದ್ದಾರೆ. ಆಗಿರಬೇಕಾದ್ರೆ ಅವ್ರಿಗೆ ಅಭಿಮಾನ ಇಲ್ಲ ಅನ್ನೋ ಮಾತು ಖಂಡಿತ 100ಕ್ಕೆ 100 ಶುದ್ಧ ಸುಳ್ಳು. ಈಗ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇರೋದು ಒಳ್ಳೆ ಗುಣ, ಯಾವುದೇ ಸ್ವಾರ್ಥವಿಲ್ಲದ ನಾಯಕತ್ವದ ಗುಣ ಇರೋ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿ ಬಂದರೆ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬೇಗ ಅಂಥ ವ್ಯಕ್ತಿ ಒಬ್ಬರು ಹುಟ್ಟಿಕೊಳ್ಳಲಿ, ಕನ್ನಡ ಚಿತ್ರರಂಗವನ್ನು ಮುನ್ನಡೆಸಲಿ ಅಂತ ಆಶಿಸ್ತಾ ಈ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಧನ್ಯವಾದಗಳು.